ನಮಸ್ಕಾರ ಎಲ್ರಿಗೂ. ನಮ್ಮ ಇಂದಿನ ವಾಚಿಕ ಅಧ್ಯಯನ ತರಗತಿಯನ್ನ ಆರಂಭಿಸೋಣ. ಯಾರಾದರೂ ಪ್ರಾರ್ಥನೆ ಹೇಳ್ತೀರಾ? ನಳಿನಿ ಅವರೊಂದು ಪ್ರೇಯರ್ ಹೇಳಿ. ಹೇಳ್ತೇನೆ. ಮಾಡಿ, ಯಾರಾದರೂ ಪ್ರಾರ್ಥನೆ ಮಾಡಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ಸಂವಂದೇ ಸಾತ್ವಿಕಂ ಶಿವಂ. ಥ್ಯಾಂಕ್ ಯು. ಓಕೆ. ಸಣ್ಣ ಪ್ರಾರ್ಥನೆ, ನಳಿನಿ ಅವ್ರದ್ದು ಸಣ್ಣ ಪ್ರಾರ್ಥನೆ ಅಂದೆ. ತೊಂದರೆ ಅಲ್ಲ. ಎಲ್ಲ ನಾಟ್ಯದವರು, ಕಲೆಯವರು ಈ ಶ್ಲೋಕವನ್ನು ಕಡ್ಡಾಯವಾಗಿ, ಅಂದ್ರೆ ಚತುರ್ವಿಧ ಅಭಿನಯಗಳು ಹೇಗೆ ಇದೆ ಕಲೆಯಲ್ಲಿ, ನಾಟ್ಯಶಾಸ್ತ್ರದ ಮೂಲಕ ಹೇಗೆ ನಮಗೆ ಬಂದಿದೆ ಅಂತ ಇರುವಂತ ಒಂದು ಒಳ್ಳೆ ಶ್ಲೋಕ ಇದು. ಇದು ಎಲ್ಲರೂ ಅಭ್ಯಾಸ ಮಾಡುವಂತ ಶ್ಲೋಕ ನಿಜವಾಗಿ. ಓಕೆ. ನಮ್ಮ ಹಿಂದಿನ ತರಗತಿಯಲ್ಲಿ ಏನಾಗಿದೆ? ಇವತ್ತು ಬೇರೆ ಪದ್ಯ ಕಳಿಸಿದ್ದೇನೆ ಆದಿತ್ಯ ಅವರಿಗೆ. ಅವ್ರು ನಿಮ್ಗೆ ಏನಾದ್ರು ಕಳಿಸಿದ್ರಾ? ಬೇರೆ ಬೇರೆ ಏಕತಾಳ ಬೇರೆ ಬೇರೆ ಪದ್ಯಗಳನ್ನು ಕಳಿಸಿದ್ದೇನೆ. ಓಕೆ, ನಾನು ಶೇರ್ ಮಾಡ್ತೇನೆ. ಇದು ಪರ್ಟಿಕ್ಯುಲರ್ ಏನಂತ ಯಾವ್ದಾಗುತ್ತಾ? ನಾನು ಕಳಿಸಿದ್ದ ಒಂದು ತೋಡಿ ಏಕ ಅಂತ ಇದೆ. ಒಂದು ನಿಮಿಷ. ಅದೊಂದು 2 ಪದ್ಯ ಇದೆ. ಇದು ಸುರುಟಿ ಏಕ. ಸುರುಟಿ ಏಕ ಇದೆ. ಶಹನ ಏಕ ಇದೆ. ಕರೆಕ್ಟ್. ಎಸ್, ಶಹನ ಏಕ ಫಸ್ಟ್ ಇದು ಮಾಡಿ. ಅದಂದ್ರೆ ಸ್ವಲ್ಪ ಬೇರೆ ತರಹದ ಏಕತಾಳ, ರೇರ್. ಅದು ಸಿಕ್ಕುದು ರೇರ್. ಅದು ನಾನಂದ್ರೆ ಒಂದು 25 ಒಂದೊಂದು ತಾಳದಲ್ಲಿ ಬೇರೆ 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 ಇದನ್ನು ಹುಡುಕಿ ಇಟ್ಟದ್ದು. ಬೇರೆ ಪ್ರಸಂಗದಲ್ಲಿ ಒಂದೊಂದು ತಾಳದ ಎಷ್ಟೆಷ್ಟು ಛಂದಸ್ಸು ಸಿಗ್ತದೆ. ಕರೆಕ್ಟ್. ಇದಾದ್ರೂ ಆಗ್ಬೋದು. ಇದಕ್ಕಿಂತ ಮುಂಚೆ ಶಹನ ಅಂತ ಉಂಟಲ್ಲ, ಶಹನ ಇದೆ ಅಲ್ಲ, ಇದು ಸುರುಟಿ ಏಕ. ಇನ್ನೊಂದಿದೆ, ಇದು ಕರೆಕ್ಟ್ ಶಹನ ಬೇಕಲ್ಲ? ಅಲ್ಲ, ಇದೀಗ ಸುರುಟಿ ಏಕ ಬರ್ತಾ ಉಂಟು ಅಲ್ವಾ? ಹಲೋ, ಅಲ್ಲ, ಸುರುಟಿ ಏಕ ಅಂತ ಬರ್ತಾ ಇದೆ. ಇದಲ್ವಾ? ಇದಲ್ಲ, ಇಲ್ಲ, ನಂದು ನಾನು ಚೇಂಜ್ ಮಾಡಿದ್ದೇನಲ್ಲ. ಸಂದೇಶ ನಂದು ಡಿಲೇ ಆಗ್ತಿದ್ಯಾ? ಶಹನ ಏಕ. ಶಹನ. ರಂಗಯ್ಯ ವ್ಯಾಕುಲ ಪಡಿಸುವುದಿ ಕಾಂತೆಯರ ಅವಿವೇಕದೋಳು ಸಾಕಪ್ಪ ಬೇಡಿಂತು ಕಾಕುತನವ ಮಾಡಿ ಪೋಕನೆನಿಸಿಕೊಂಬುದು ಏಕೆಂದಳು ಏಕೆ ರಂಗಯ್ಯನಿ ವ್ಯಾಕುಲ
ಹೇಳಿ, ಯಾರಾದ್ರೂ ಓದಿ. ನಳಿನಿ ಅವ್ರು ಓದಿ. ಏಕೆ ರಂಗಯ್ಯನಿ ವ್ಯಾಕುಲ ಪಡಿಸುವುದೀ ಕಾಂತೆಯರ. ಅದು ವ್ಯಾಕುಲ ಪಡಿಸುವುದೀ ಕಾಂತೆಯ ಅಂತ ಅದು ಸಂಧಿಯಲ್ಲಿ ಹಾ ಆಯ್ತಾ. ಹಾ ಪಡಿಸುವುದು ಈ ಕಾಂತೆ ವ್ಯಾಕು ಹಾಗೆ ಹಾ ಓದಿ. ವ್ಯಾಕುಲ ಪಡಿಸುವುದೀ ಕಾಂತೆಯರ ವಿವೇಕದೊಳು ಸಾಕಪ್ಪ ಬೇಡಿಂತು ಕಾಕುತನದ ಕಾಂತೆಯರನ ಅವಿವೇಕದಳು. ಕಾಂತೆ ಅವಿ ಅವಿವೇಕ. ಕಾಂತೆಯರ ಅವಿವೇಕದೊಳು ಸಾಕಪ್ಪ ಬೇಡಿಂತು ಕಾಕುತನವ ಮಾಡಿ ಕೋಕ ನೆನೆಸಿಕೊಂಬುದೇಕೆಂದಳು. Yes. ಅದನ್ನು ತಾಳಕ್ಕೆ ಓದಲಿಕ್ಕೆ ಪ್ರಯತ್ನ ಮಾಡಿ. ಏಕೆ ರಂಗಯ್ಯನಿ ವ್ಯಾಕುಲ ಪಡಿಸುವುದೀ ಕಾಂತೆಯರ ನವಿವೇಕದೊಳು ಸಾಕಪ್ಪ ಕಾಕುತನವ ಮಾಡಿ ಹೋಗ ನೆನೆಸಿಕೊಂಬುದೇಕೆಂದಳು. ಹೀಗೆ ಬರ್ತದೆ. 4 ಅಕ್ಷರಕ್ಕೆ ಹಂಚಿ ಹಾಕುವಾಗ ಏಕೆ ರಂಗಯ್ಯನಿ. ಯಾರಾದರೂ ಆ ವಿಧಾನದಲ್ಲಿ ಓದಿ. ಅನಂತ ಅವ್ರಿಗೆ ಆಗತ್ತಾ? ಹಾ, ಒಂದು ನಿಮಿಷ. ಏಕೆ ರಂಗಯ್ಯ ಶಾನದಲ್ಲಿ ಏಕೆ ರಂಗಯ್ಯ ಏಕೆ ರಂಗಯ್ಯನಿ ವ್ಯಾಕುಲ ಪಡಿಸುವುದು ಈ ಕಾಂತೆಯರ ಅವಿವೇಕದೊಳು ಏಕೆ ರಂಗಯ್ಯನಿ ವ್ಯಾಕುಲ ಪಡಿಸು ಕಾಂತೆಯರ ನವಿವೇಕದೊಳು ಅವಿವೇಕದೊಳು ಅವಿವೇಕದೊಳು ಸಾಕಪ್ಪ ಸಾಕಪ್ಪ ಬೇಡಿಂತು ಕಾಕುತನವ ಮಾಡಿ ಸಾಕಪ್ಪ ಬೇಡಿಂತು ಕಾಕುತನವ ಮಾಡಿ ಹೋಗ ನೆನೆಸಿ ಕೊಂಬುದೇಕೆಂದಳು. ಸಾಕಪ್ಪ ಬೇಡಿಂತು ಸಾಕಪ್ಪ ಬೇಡಿಂತು ಕಾಕುತನವ ಮಾಡಿ ಮಾಡಿ ಸಾಕಪ್ಪ ಬೇಡಿಂತು ಕಾಕುತನವ ಮಾಡಿ ಕೋಕ ನೆನೆಸಿಕೊಂಬುದೇಕೆಂದಳು. ಅಂದ್ರೆ ಹೇಳಿ ಸರಿ. ಕೋಕ ನೆನೆಸಿಕೊಂಬುದೇಕೆಂದಳು. ಅಂದ್ರೆ ಈ ಸಾಮಾನ್ಯ ಏನು ನಾಮನಿರ್ದೇಶನ ಉಂಟು ಅಲ್ಲಿ ಏಕ ಜಂಪೆ ತ್ರಿವುಡೆ ಅದಕ್ಕೆ ರಾಗಗಳನ್ನು ಏನು ಹೇಳಿರ್ತಾರೋ ಅದೇ ರಾಗದಲ್ಲಿ ಹಾಡುವುದಿರುವುದು ಕಡಿಮೆ. ಇದನ್ನು ಹಾಗಲ್ಲ, ಹಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಇದೊಂದು ವಿಶೇಷವಾದಂಥ ಪದ್ಯ ಅಂತ ಚಂದ ಮಾಡಿ ಮತ್ತೆ ಆ ಭಾವಕ್ಕೂ ಅದಾಗ್ತದೆ. ಇದು ಶಹನ ಅಂದ್ರೆ ರಾಗದ ಹೆಸರು. ಶಹನ ಅಂತ ರಾಗ ಕರ್ನಾಟಕಿಯಲ್ಲಿ ಇದೆ ಅದು. ಓಕೆ, ಇನ್ನೊಬ್ರು ಮೇಘ ಆಗತ್ತಾ? ಮುಂದಾಗ್ಬೇಕಾ? ಬೇಡ, ಇದನ್ನೇ ಇನ್ನೊಬ್ರು ಯಾರಾದ್ರೂ ಮೇಘ ಹಾಡುವುದಾದ್ರೆ ಹಾಡ್ಲಿ.
ಇಲ್ವಾ ಅವರು? ಹಾಂ, ಇದಾರೆ, ಮ್ಯೂಟ್ ಇದಾರೆ ಅನ್ಸುತ್ತೆ. ಮ್ಯೂಟ್. ಇನ್ನೊಬ್ರು ಯಾರು ಜಾಯಿನ್ ಆಗ್ತಾ ಇದ್ದಾರಲ್ಲ, ಹೆಬ್ಬಾರು. ಹಾಂ, ಮಂಜುಳಾ ಇದಾರೆ, ಹೌದು. ಮಂಜುಳಾ ಹೆಬ್ಬಾರ್. ಓದ್ತೀರಾ? ಏಕೆ ರಂಗಯ್ಯನಿ ಅಥವಾ ಮೇಘ ಹಾಡುವುದಾದ್ರೆ ಹಾಡಿ. ಓಕೆ, ಹೆಬ್ಬಾರು ಮಂಜುಳಾ ಹಾಡಿ. ಹಾಡಿ ಅಲ್ಲ, ಸುಮ್ಮನೆ ಓದಿ ಒಂದ್ಸರಿ ಆಯ್ತಾ? ಏಕೆ ರಂಗಯ್ಯನಿ ವ್ಯಾಕುಲ ಪಡಿಸುವುದು. ಕೇಳೋದಿಲ್ವಾ? ಏನೋ ಸಮಸ್ಯೆ ಉಂಟಾ? ಕೇಳ್ತಾ ಇದೆ, ಅವ್ರ ಬಹುಶಃ ಅನ್ಮ್ಯೂಟ್. ಅನ್ಮ್ಯೂಟ್ ಮಾಡಿದ್ದಾರೆ. ಹೌದು, ಅವ್ರ ವಿಡಿಯೋ ಆನ್ ಇದೆ, ಇಲ್ಲಿ ಕಾಣಿಸ್ತಾ ಇಲ್ಲ ಏನು. ಅಲ್ಲ, ವಿಡಿಯೋ ಕಾಣ್ತಾ ಇದೆ ನನಗೆ. ಕಾಣ್ತಾ ಇದೆ. ಓಕೆ, ಯಾಕೆ ಹಾಂ, ನಳಿನಿಯವರು ಮತ್ತು ಇನ್ನೊಬ್ರು ಯಾರು ಜಾಯ್ನ್ ಆದ್ರಲ್ಲ ಈಗ? ಯಾಕೆ, ಏನೋ ಪ್ರಾಬ್ಲಮ್ ಆಗ್ತಾ ಉಂಟಾ? ಓಕೆ, ಓಕೆ. ಇದು ಏಕದಲ್ಲೇ ಹೇಳೋದು ಯಾವಾಗ್ಲೂ ಅಷ್ಟ ಬೇರೆದ್ರಲ್ಲೂ ಹೇಳ್ತಾರ? ಈ ತರ ಬೇರೆದಲ್ಲೂ ಹೇಳ್ಬೋದು. ಬೇರೆದ್ರಲ್ಲೂ ಹೇಳ್ತಾರ. ಹೌದು. ಏಕೆ ರಂಗಯ್ಯನಿ ವ್ಯಾಕುಲ ಪಡಿಸುವುದು ಈ ಕಾಂತೆಯರ ಅವಿವೇಕದೋಳು. ಸಾಕಪ್ಪ ಬೇಡಿಂತು ಕಾಕುತನವ ಮಾಡಿ ಪೋಕನೆನಿಸಿಕೊಂಬುದು ಏಕೆಂದಳು. ಸುಮಾ ಅವರು ಓದಿ. ನಿಮ್ಮ ಶ್ರುತಿ ಇಟ್ಕೊಳ್ಳಿ, ಏನ್ ಹೇಳಿ? ನಿಮ್ಮ ಶ್ರುತಿ ಇಟ್ಕೊಳ್ಳಿ, ಹಾಡಿ. ಏಕೆ ವ್ಯಾಕುಲ ಪಡಿಸು ಏಕೆ ಕೈ ವ್ಯಾಕುಲ ಪಡಿಸು ಕಾಂತೆಯರ ಅವಿವೇಕದೋಳು. ಸಾಕಪ್ಪ ಬೇಡಿತ್ತು ಕಾಕುತನವ ಮಾಡಿ ಸಾಕಪ್ಪ ಬೇಡಿತ್ತು ಕಾಕುತನವ ಮಾಡಿ ಪೋಕನೆನಿಸಿಕೊಂಬುದೇಕೆಂದಳು. ಪೋಕನೆನಿಸಿಕೊಂಬುದೇಕೆಂದಳು. ರಾಗ ಬೇರೆ ಆಯ್ತು ಅನ್ಸುತ್ತಲ್ಲ. ಪರವಾಗಿಲ್ಲ. ಎಸ್, ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಪದ್ಯ ಹಾಕಿ ಸತೀಶ್ ಅವರು. ಅದು ಸುರುಟಿ ಏಕ ಹಾಕಿದ್ದು ತೊಂದರೆ ಇಲ್ಲ. ಕಾಣ್ತಲ್ವಾ? ಕಾಣ್ತಾ ಇದೆ, ಇದಾದರೂ ಆಗ್ಬೋದು. ಕಾಣ್ತಿಲ್ಲ. ಜನನಿ ನೋಡು ನಿನ್ನ ಕುವರನ ಅಂಡಜಾತ ಎನಿಸಲೇನು ಖಗಗಿರೀಶನ. ಸಣ್ಣ ಪದ್ಯ. ಜನನಿ ನೋಡು ನಿನ್ನ ಕುವರನ ಅಂಡಜಾತ ಎನಿಸಲೇನು ಖಗಗಿರೀಶನ. ಅಂದರೆ ಈ ತೋಡಿ
ಏಕ ಅಂತ ಇರುವಂಥ ಪ್ರಭೇದ ಇದು. ತೋಡಿ ಏಕಂತ ಮೊದಲು ಪದ್ಯ ಉಂಟು, ಅದನ್ನು ಮೊದಲು ಹಾಕಬೇಕಾಗಿತ್ತು. ಸತೀಶ, ಇದಕ್ಕಿಂತ ಮುಂಚಿನ ಪದ್ಯ ಸ್ವಲ್ಪ ಕೆಳಗೆ ಮಾಡಿ. ಕೆಳಗೆ ಅಲ್ಲ, ಇದು ಅಷ್ಟೇ ಅಂತ ಕಾಣುತ್ತೆ. ಒಂದು ಪದ್ಯ ಹಿಂದೆ ಹೋಗ್ಬೇಕು. ಇದೆ 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 ಅಲ್ವಾ? ಹೌದು, ಇನ್ನು ಸ್ವಲ್ಪ ಕೆಳಗೆ ಬರಬೇಕದು. ಕೆಳಗೆ ಇದು ಅಷ್ಟೇ, ಇದು ಕಟ್ ಮಾಡಿಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಓಕೆ, ಒಂದು ನಿಮಿಷ, ಅದರ ಮೊದಲ ಸಾಹಿತ್ಯವನ್ನು ಹೇಳ್ತೇನೆ. ಒಂದು 50 ನಮೂನೆಯ ಏಕ ಉಂಟು. ಓ, ಬೇರೆ ಬೇರೆ ಆದ್ರೆ ಈಗ ಬಳಸೋದು ತುಂಬಾ ಕಡಿಮೆ ಅನ್ಸ್ತದಲ್ಲ ಅದರಲ್ಲಿ ಒಂದು. ಅದು ಎಲ್ಲ ಪ್ರಸಂಗದಲ್ಲಿ ಎಲ್ಲ ಇರುವುದೂ ಇಲ್ಲ, ಹಾಗಾಗಿ ಅದು ಕೆಲವೆಲ್ಲ ಬಿಟ್ಟು ಹೋದದ್ದು. ಮತ್ತೆ ನಮಗೆ ಸುಲಭ ಆಗಬೇಕು. ಯಕ್ಷಗಾನದಂತೆ ಹೇಳಿದರೆ ನಮಗೆ ಸ್ವಲ್ಪ ನಾಚಿಕೆ ಉಂಟು ಅದರಲ್ಲಿ, ಹಾಗೆ ಹೇಳೋದ್ರಲ್ಲಿ. ಅಪ್ಪ ನನ್ನ ಅಪ್ಪ ಅಂತ ಹೇಳಲಿಕ್ಕೆ ನಮ್ಗೆ ಯಾಕೆ ನಾಚಿಕೆ? ನಮಗೆ ನಾಚಿಕೆ ಉಂಟಲ್ಲ, ಅದನ್ನು ಹಾಗೆ ಹೇಳಿದರೆ, ಮಟ್ಟಿನಂತೆ ಹೇಳಿದರೆ ಅದು ಹಾಗೆ ರಚನೆ ಆದದ್ದಾದ್ದರಿಂದ ಅದು ಚಂದ ಆಗ್ತದೆ. ಇದು ಇತ್ತ ಕೇಳಿ ಮಂತ್ರಿ ಮುಖ್ಯರು ಅಂತ. ಇತ್ತ ಕೇಳಿ ಮಂತ್ರಿ ಮುಖ್ಯರು ಗೂಢಚಾರ ಇತ್ತ ವಾರ್ತೆಯನ್ನು ಸರ್ವರು. ಇತ್ತ ಕೇಳಿ ಮಂತ್ರಿ ಮುಖ್ಯರು ಗೂಢಚಾರ ರಿತ್ತ ವಾರ್ತೆಯನ್ನು ಸರ್ವರು. ಆಯ್ತಾ? ಅದು ಪದ್ಯ ಬಂದದ್ದೇ ಆಗ ಕಳಿಸುವಾಗ. ಹೌದು. ಇತ್ತ ಕೇಳಿ ಬರ್ಕೊಳ್ಬೇಕಾದ್ರೆ, ಇತ್ತ ಕೇಳಿ ಮಂತ್ರಿ ಮುಖ್ಯರು ಗೀಟು ಗೂಢಚಾರ ಗೀಟು ರಿತ್ತ ವಾರ್ತೆಯನ್ನು ಸರ್ವರು. ಬರ್ಕೊಂಡ್ರಾ? ಇತ್ತ ಕೇಳಿ ಮಂತ್ರಿ ಮುಖ್ಯರು ಗೂಢಚಾರರ್ ಇತ್ತ ವಾರ್ತೆಯನ್ನು ಸರ್ವರು. ಗೂಢಚಾರರಿತ್ತ ವಾರ್ತೆಯನ್ನು ಸರ್ವರು. ಉತ್ತರದಲ್ಲಿ ಮಿಹಿರ ಭೋಜ ಅತ್ತಲಾಟ ದೇಶ ಗಡಿಯ ಒತ್ತಿದಂಗೆ ಎದ್ದನಂತೆ ಚಿತ್ತವಿಟ್ಟು ಗಮನಿಸುವುದು. ಇತ್ತ ಕೇಳಿ ಮಂತ್ರಿ ಮುಖ್ಯರು. ಹೇಳಿ ಅನಂತವ್ರು, ಹೇಳಿ. ಇತ್ತ ಕೇಳಿ ಮಂತ್ರಿ ಮುಖ್ಯರು ಗೂಢಚಾರರಿತ್ತ ವಾರ್ತೆಯನ್ನು ಸರ್ವರು. ಗೂಢಚಾರರಿತ್ತ ವಾರ್ತೆಯನ್ನು ಸರ್ವರು. ಗೂಢಚಾರರಿತ್ತ ವಾರ್ತೆಯನ್ನು ಸರ್ವರು. ಉತ್ತರದಲ್ಲಿ ಮಿಹಿರ ಭೋಜ ಅತ್ತಲಾಟ ದೇಶ ಗಡಿಯ. ಉತ್ತರದಲ್ಲಿ ಮಿಹಿರ ಭೋಜ ಉತ್ತರದಲ್ಲಿ ಮಿಹಿರ ಭೋಜ ಅತ್ತಲಾಟ ದೇಶ ಗಡಿಯ ಒತ್ತಿದಂಗೆ ಎದ್ದನಂತೆ ಚಿತ್ತವಿಟ್ಟು ಗಮನಿಸುವುದು.
ಉತ್ತರದಲ್ಲಿ ಮಿಹಿರ ಭೋಜ ಅತ್ತಲಾಟ ದೇಶ ಗಡಿಯ. ಉತ್ತರದಲ್ಲಿ ಮಿಹಿರ ಭೋಜ ಅತ್ತಲಾಟ ದೇಶ ಗಡಿಯ. ಒತ್ತಿದಂಗೆ ಎದ್ದನಂತೆ ಬೆತ್ತವಿಟ್ಟು ಗಮನಿಸುವುದು. ಚಿತ್ತವಿಟ್ಟು ಗಮನಿಸುವುದು. ಚಿತ್ತವಿಟ್ಟು ಸಾರಿ. ಗಮನಿಸುವುದು ಇತ್ತ ಕೇಳಿ ಮಂತ್ರಿ ಮುಖ್ಯರು. ಬೇ ಹಾಕಿ ಕಾಣಿಸಿತ್ತು. ಚಿತ್ತ ಅರ್ಥ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಓದ್ತಾ ಹೋದೆ. ಅಕ್ಷರ. ಅದು ಅಂಥದ್ದೇ ಒಂದು ಜತ್ತಿ ಈಶ್ವರ ಭಾಗವತರು ಅಂತ ಬರೆದದ್ದು. ಇನ್ನೊಂದು ಪ್ರಭೇದ ಉಂಟು ಅಂಥದ್ದು, ಒಂದು ಲೈನ್ ಮಾತ್ರ ಬರೆದಿದ್ದೇನೆ, ಅದಕ್ಕೆ ಸೇಮ್ ಇದೆ ಅಂತ. ಮಾತ ಕೇಳು ಮನುಜ ಪಾಲಕ ತಾನು ವಿಧಿಯ ಅಂತ ಯಾವುದೋ ಒಂದು ಪದ್ಯ, ಸುಕನ್ಯಾಪರಣೆ ಅಂತ. ಕೆ ಗೋವಿಂದ ಭಟ್ರದ್ದು ಇನ್ನೊಂದು ಪ್ರಭೇದ ಎರಡಂತೆ. ಲಾಲಿಸಯ್ಯದನುಜ ರಸನೆ ನೀ ಒರೆದ ನಿನ್ನ ಬಾಲನನ್ನು ತಿಳಿವ ಅರ್ಕನೆ. ತಿಳಿವ ನರ್ಕನೆ. ಅರ್ಕ ಅರ್ಕ ಅಂದ್ರೆ ಸೂರ್ಯ. ನಳಿನಿ ಅವರು ಓದಿ, ಅದು ಕೊನೆಯ ಸಮಗ್ರವಾಲಿ ವಿಜಯ, ಅದನ್ನು ಓದಿ. ಲಾಲಿಸಯ್ಯ ಧನುಜರ ರಸನೆ ನೀನೊರೆದ ನಿನ್ನ ಬಾಲನನ್ನು ತಿಳಿವ ನರ್ಕನೆ. ಮಂಜುಳಾ ಅವರು ಓದಿ. ಏನೋ ಸಮಸ್ಯೆ ಇದೆ. ಸುಮಾ ಅವರು ಫಸ್ಟ್ ಪದ್ಯ ಓದಿ. ಇತ್ತ ಕೇಳಿ. ಇತ್ತ ಕೇಳಿ ಮಂತ್ರಿ ಮುಖ್ಯರು ತೋಂತದಿನ. ಇತ್ತ ಕೇಳಿ ಮಂತ್ರಿ. ಸುಮಾ ಅವರು ಹಲೋ. ಓದಿ ಹಾಡಿ. ಇತ್ತ ಕೇಳಿ ಮಂತ್ರಿ ಮುಖ್ಯರು. ಲಾಲಿಸಯ್ಯ ಧನುಜರ ರಸನೆ ಅಲ್ಲ, ನೀನೊರೆದ ನಿನ್ನ. ಅದು ಬೇಡ, ಅದಲ್ವಾ? ಇತ್ತ ಕೇಳಿ ಮಂತ್ರಿ ಮೊದಲ ಪದ್ಯ. ಫಸ್ಟ್ ಇವ್ರು ಹೇಳಿದ್ರಲ್ಲ, ಯಾವ್ದು ಉತ್ತರದಲ್ಲಿ ಅದ? ಹೌದು, ಅದರದ್ದೊಂದು ಲೈನ್ ಅವಾಗ ಹೇಳಿದೆ ನಾನು. ಕಟ್ಟಾಗಿದೆ ಅದು. ಸರಿ ಕೇಳಿಸ್ತಾ ಇಲ್ಲ ಇವ್ರು, ಅದಕ್ಕೆ ನಂಗೆ ಗೊತ್ತಾಗ್ಲಿಲ್ಲ. ಇತ್ತ ಕೇಳಿ ಮಂತ್ರಿ ಮುಖ್ಯರು ಅಂತ. ಇತ್ತ ಕೇಳಿ ಮಂತ್ರಿ ಮುಖ್ಯರು ಗೂಢಚಾರ ರಿತ್ತ ವಾರ್ತೆಯನ್ನು ಸರ್ವರು. ಓಕೆ. ಲಾಲಿಸಯ್ಯದ ಅನುಜಾರ ಅದನ್ನೇ ಓದಿ. ಸರಿ. ಲಾಲಿಸಯ್ಯ ಧನುಜರ ರಸನೆ ನೀನೊರೆದ ನಿನ್ನ ಬಾಲನನ್ನ ತಿಳುವ ನರ್ಕನೆ. ನೀ ನೊರೆದ ನಿನ್ನ ಹೇಳ್ತೀರಿ. ಬಾಲನ. ಸುಲಭ ಇದ್ದದ್ದು ಕಷ್ಟ ಮಾಡ್ಕೊಳ್ತೀರಿ, ತಾಳಕ್ಕೆ ಇರುವುದಿಲ್ಲ ಅದು ನೀವು ಹಾಡುದು. ಲಾಲಿಸಯ್ಯದನುಜರ ರಸನೆ ನೀ ಒರೆದ ನಿನ್ನ ಬಾಲನನ್ನು ತಿಳಿವ ನರ್ಕನೆ. ಲಾಲಿಸಯ್ಯ ಧನುಜರ ರಸನೆ ನೀನೊರೆದ ನಿನ್ನ ಬಾಲನನ್ನು ತಿಳಿವ ನರ್ಕನೆ. ಹೃದಯ ಯಾರು? ನಾನು ಯಾವ್ದು ಪದ್ಯ ಓದ್ತೀರ ಯಾರಾದ್ರು? ಮುಂದಿನ ಪದ್ಯ ಹಾಕಿ. ಜನನಿ ನೋಡು ನಿನ್ನ ಕುವರ, ಅದು ಓದಿ ಒಂದ್ಸರಿ. ಹೃದಯ ಅವರು ಕನ್ನಡ ಓದರ ದಾದಾಗೆ ದಾದ ಬಂದಗೆ
ಏನು ಸಾರಿ ಇನ್ನೊಂದ್ ಸತಿ ಹೇಳಿ ಸರ್, ಕೇಳಲಿಲ್ಲ. ಜನನಿ ಕೇಳಿಸ್ತಾ ಇದೆ. ನೋಡು ನಿನ್ನ ಕುವರನ, ಈಗ ಬರ್ತಾ ಉಂಟಲ್ಲ ಹಾ ಪದ್ಯ ಓದಿ ಹಾ ಅಂತ. ಅಯ್ಯೋ ಆಯ್ತು ಸರ್, ಮಗಳಿಗೆ ಕನ್ನಡ ಓದ್ಲಿಕ್ಕೆ ಬರುದಿಲ್ಲ, ಅದಕ್ಕೆ ನೋಡೋಣ ಅಂತ ಯಕ್ಷಗಾನದ ಹೇಗಿದೆ ಅಂತ ನೋಡೋಣ, ಜಾಯಿನ್ ಆಗು ಅಂತ ಹೇಳಿದೆ. ಬಟ್ ನಾನು ಓದ್ತೇನೆ. ಓದಿ ಸಾರಿ ಓದಿ. ಸರ್. ವೈನತೆಯ ವಿಕ್ರಮ ಅದ ನಂಬರ್. ಹೌದು ಹೌದು, ಜನನಿ ನೋಡು. ಜನನಿ ನೋಡ. ವೈನತೆಯ ವಿಕ್ರಮ ಗುಂಡಿ ಮೇನೆ ಮೃತ್ಯುಂಜಯ. ಜನನಿ ನೋಡು ನಿನ್ನ ಕುವರನ. ಜನನಿ ನೋಡು ನಿನ್ನ ಕುವರನ ಅಂಡಜಾತ ನೆನಸುಲೇನು ಕಗರಿಗೀಶನ. ಅಂಡಜಾತ ನೆನೆಸಲೇನು ಖಗಗಿರೀಶನ. ಜನನಿ ನೋಡು ನಿನ್ನ ಕವ್ವರನ ಅಂಡಜಾತ ನೆನೆಸಲೇನು ಕಗರಿಗೀಶನ. ಅಂಡಜಾತ ಎನಿಸಲೇನು ಖಗ ಗಿರೀಶನ. ಓಕೆ. ಖಗಗಿರೀಶನ ಕರೆಕ್ಟ್. ಓಕೆ. ನುಡಿಯೇ ನಿನ್ನೊಡೆನ ಪೇಸರೊಡ ನುಡಿಯೇ. ಖಗರಿಗೀಶನ ಅಂತ. ಖಗ ಅಂದ್ರೆ ಪಕ್ಷಿ ಅಂತ. ಹಾ ಕಗರಿಗೀಶನ. ಒಡೆಯನಾದಂತ ಅಂತ. ಅಂಡಜಾತ, ಅಂಡದಿಂದ ಯಾವುದು ಹುಟ್ಟುತ್ತದೋ ಅದು ಖಗರಿ ಈಶನ. ಓಕೆ. ಜನನಿ ನೋಡು ನಿನ್ನ ಕವರನ ಕುವರನ ಅದು. ಓಕೆ. ಜನನಿ ನೋಡು ನಿನ್ನ ಕುವರನ ಅಂಡಜಾತ ನೆನೆಸಲೇನು ಅಂಡಜಾತ ನೆನೆಸಲೇನು ಕಗರಿಗೀಶನ. ನೆನೆಸಲೇನು ಕಗರಿಗೀಶನ. ನುಡಿಯ ನಿನ್ನೊಡೆವನ ಪೆಸರೋಡ ನುಡಿಯೇ. ಯಾವ ಕಡೆಯಿಂದ ಅವರು ಹೇಳಿ ಸರ್. ನಾವು ಆಕ್ಚುಲಿ ನಾನು ಕಲೆಕ್ಟ್ ಮಾಡ್ತಿರೋದು ಸಿಂಗಾಪುರದಿಂದ. ನಾವು ಬೇಸಿಕಲಿ ಮಂಗಳೂರಿಂದ, ಆಮೇಲೆ ಉಡುಪಿ, ಬ್ರಹ್ಮಾವರ. ಆಕ್ಚುಲಿ ಮಗಳನ್ನ ನೋಡೋಣ, ಅವಳಿಗೆ ಯಕ್ಷಗಾನ ಸ್ವಲ್ಪ ಅಂದ್ರೆ ಸ್ಟೆಪ್ಸ್ ಕಲಿಸ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಬಟ್ ನಂಗೆ ಎಲ್ಲೂ ಆನ್ಲೈನ್ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಇದೊಂದು ಲಿಂಕ್ ಸಿಕ್ಕಿತ್ತು. ಸೊ ನೋಡೋಣ ಅಂತ. ಬಟ್ ನೋಡಿದ್ರೆ ಕನ್ನಡ ಓದ್ಲಿಕ್ಕೆ ಈಗಿನ ಮಕ್ಳಿಗೆ ಕನ್ನಡ ಸಬ್ಜೆಕ್ಟ್ ಇಲ್ಲ ಅಲ್ವಾ. ಸೊ ಕನ್ನಡ ಓದ್ಲಿಕ್ಕೆ ಬರುದಿಲ್ಲ ಅವಳಿಗೆ, ಅದಕ್ಕೆ ನಾನು ಕೂತೆ ಅವಳ ಪಕ್ಕ ಹಾಗೆ. ಇದು ನೀವು ಆಮೇಲೆ ನನ್ನ ನಂಬರ್ ಇದೆಯಾ ಸತೀಶ್ ಅಂತ, ನನ್ಗೆ ಕಾಂಟ್ಯಾಕ್ಟ್ ಮಾಡಿ. ಒಂದು ಆನ್ಲೈನ್ ಅಲ್ಲಿ ಬರೋ ಸ್ಟೆಪ್ಸ್ ಹೇಳಿಕೊಡ್ಲಿಕ್ಕೆ, ಮಕ್ಳಿಗೆ ಹುಡುಗಿ ಅಲ್ವಾ, ಅವಳಿಗೆ ಬರುತ್ತೆ. ಒಂದ್ ಸ್ವಲ್ಪ ಯಕ್ಷಗಾನದ ಒಂಚೂರು ಲಿಂಕ್ ಇರ್ಲಿ ಅಂತ, ಅಂದ್ರೆ ನಮ್ಮ ಕಲೆ ಅಲ್ವಾ ಅಂತ, ಅದಕ್ಕೋಸ್ಕರ. ನಾಟ್ಯ ಕ್ಲಾಸ್ ಬೇರೆ ಇದೆ, ಇದು ವಾಚಿಕ ಅಧ್ಯಯನ ಅಂತ ಅರ್ಥಕ್ಕೆ ಸಂಬಂಧಪಟ್ಟದ್ದು. ನೀವು ನನ್ಗೆ ವಾಟ್ಸ್ಆಪ್ ಮಾಡಿ. ಆಯ್ತಾಯ್ತು. ಸತೀಶ್ ಅಂತ ಇದೆ ಅಲ್ಲ ಅದ್ರಲ್ಲಿ, ಅದು ಅವರಿಗೆ ಮಾಡ್ಬೇಕಲ್ಲ. ಸರಿ ನಾನು ಕನೆಕ್ಟ್ ಮಾಡ್ತೇನೆ. ಹಾಗಾಗಿ ಅವಳಿಗೆ ಕನ್ನಡ ಓದ್ಲಿಕ್ಕೆ ಬರ್ಲಿಲ್ಲ, ಹಾಗಾಗಿ ನಾನು ಕೂತೆ ಅವಳ ಪಕ್ಕ. ಸರಿ, ಥ್ಯಾಂಕ್ಸ್ ಸರ್. ತುಳು ಬರುತ್ತೆ ಅವಳಿಗೆ, ಕನ್ನಡ ಓದ್ಲಿಕ್ಕೆ ಬರ್ಲಿಕ್ಕಿಲ್ಲ. ತುಳು ಅರ್ಥ ಅಂದ್ರೆ ಮಾತಾಡ್ತಾಳೆ, ಕನ್ನಡ ಸ್ವಲ್ಪ. ಕಾಂಟ್ಯಾಕ್ಟ್ ಮಾಡ್ಲಿ. ಥ್ಯಾಂಕ್ಸ್ ಸರ್. ಅಂಚತ್ತು ಇರೆಗೆ ಮಲ್ಲಜ ಅವಳಿಗೆ ಕನ್ನಡ ಅರ್ಥ ಆಪುಂಡಲ್ಲ. ಈಗ ರಿಟರ್ನ್ ಮಾತ್ರ ತುಳುಡ್ ಕೊರ್ಪಾಲು ಅಂಚ ಯಾನ್ ತೂಕ ಅಂದ್ ಅಂಡ ಯಾನ್ ಹಾಲಿಡೇಸ್ ಇತ್ತಂಡ್ ಇತ್ತೆ ಒಂಚೂರು ಅಲ್ಲಿಗೆ ಒಂಚೂರು ಯಕ್ಷಗಾನದ ಸ್ಟೆಪ್ಸ್ ಕಲ್ಪವೊಂದು ಆಸೆ ಇತ್ತಂಡ್ ಆನ್ಲೈನ್ ಅಂದೆ. ಯಾನ್ ತೂಪೇನ. ವಾವ್ ಸರಿ ಥ್ಯಾಂಕ್ಸ್ ಸರ್. ವಾಟ್ಸ್ಆಪ್ ನಂಬರ್ ಬರ್ತದೆ ವಾವ್ ಯಾನ್ಗೆ ತಂದ್ ಮಲ್ಪೇನೆ ಅವೇ ಅದು ಮುಲ್ಪನೆ ಚಾಟಿಂಗ್ ನಂಬರ್ ಬರ್ತದೆ ಮೂಲುಂಡೆ. ಓಕೆ ಚಿನ್ನ ಒಂದನ್ನು ಸೇವ್ ಮಾಡ್ಲೇ ಹೋಗ್ಬೇಕಾ ವಾಟ್ಸಪ್ ಫೋನ್ ಕಂಡಾಗೆ. ಅಂದ್ ಎಂಕ್ಲು ಪಂಡ ಮೂಲು ನಮ್ಮ ಮೂರುಡಿತ್ತ ಮೂಲು ಬೇಲೆ ಅಂಚ ಫ್ಯಾಮಿಲಿ ಮೂಲೆ ಉಲ್ಲ ಅಂಚ ಏನ್ ಆಕ್ಚುಲಿ ಗೂಗಲ್ಡ್ ನಾಡೊಂದಿತ್ತ ಎಂಕ್ ಎರಡು ಆಕ್ಚುಲಿ ಕೆಲವೇರ್ ಪಂಡ ಇಂಚ ಟೀಚರ್ಸ್ ನಗ್ಲು ಉಲ್ಲೆ ರಾಂಡ ಪ್ರಾಪರ್ ಎಂಕ್ ಏರ್ಲ ಮ್ಯಾಂಗ್ಳೂರ್ ಸೈಡ್ ನಗ್ಲ ಏರ್ಲ ತಿಕ್ಕಿಜಾರ ಅಂಚ ಏನ್ ತೂಕ ಒಂದೇಟ ಎಂಚ ಆಪುಂಡು ಅಂದಂಚು ಟ್ರೈ ಮಲ್ಪಗ ಅಂಚ ಬೇಸಿಕಲಿ ಪಂಡ ಮೂಲ ಉಲ್ಲ ಅಂಡ ಸ್ಕೂಲ್ ಪಂಡ ಅವು ಇಂಡಿಯನ್ ಸ್ಕೂಲ್ ಪೋಪಲ್ ಕನ್ನಡ ಇಜ್ಜತ ಮೂಲು ಅಂಚ ಅದು ಕನ್ನಡ ಅಂಚೂರು ಬಂಗಾಪುಂಡು ಹಿಂದಿ ಮಲ್ಲೇಜ್ ಈರು ಒಲ್ತ ಸರ್ ಪಟಕ್ಕ. ಓ ಕಾರ್ಲನೆ ಓಕೆ ನಮ್ಮ ಹೆಬ್ರಿ ಎನ್ನ ಊರ ಹೆಬ್ರಿ ಯಾರ ನನ್ನ ಹಸ್ಬೆಂಡ್ ಬ್ರಹ್ಮಾವರ. ಓ ಏನ ಹೆಬ್ರಿ ಏನ ದುಂಬು ಎಂಕ್ಲೆಗ್ ಕಾರ್ಕಳ ತಾಲೂಕತ್ ಇತ್ತೆ ನಮ್ಮ ಹೆಬ್ರಿಗಾಯಿನಿ.
ಹೌದು ಸರ್, ಥ್ಯಾಂಕ್ಸ್. ಅನಂತ್ ಅವ್ರು ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ ಹಾಡಿ. ಈ ನಿನ್ನೊಡೆಯನ ಅದು ರಾಗ ಯಾವ ಇದರಲ್ಲಿ? ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ, ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ, ಬಡ ನಡುವಿನ ಜಡ ಬಿಡಿ ನಡೆದುದು ಕೊಡ ಬಿಡು ಕಟ್ಟು ಬೆಡಗಿನ ಉಡುಬಡೆ ಪತಿ ಮುಖಿ ನುಡಿಯೇ, ನುಡಿಯೇ ಪೆಸರೊಡ ನುಡಿಯೇ. ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ, ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ, ಬಡ ನಡುವಿನ ಜಡ ನುಡಿಯೇ ನಿನ್ ವರೆಗೆ ಒಂದೇ ಇದ್ರೊಳಗೆ ಬರ್ಬೇಕು. ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ, ನುಡಿಯೇ ನಿನ್ನೊಡೆಯನ ಪೆಸರೊಡ. ಹೇಳಿ. ನುಡಿಯೇ ಅಲ್ಲಿ ಎಳಿಬಾರ್ದಲ್ಲ, ನುಡಿಯೇ ಅಲ್ಲ ಹೇಳ್ಬೇಕು, ಅಲ್ಲಿ ನೀ ವರೆಗೆ ಒಂದು ಅಕ್ಷರ, ಅದು ಎಲ್ಲ ಅಕ್ಷರ ಕಾಲಕ್ಕೆ ಸರಿಯಾಗಿ ಬರುವಂಥದ್ದು. ನುಡಿಯೇ ನೀ ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ, ನಿನ್ನೊಡೆಯನ ಪೆಸರೊಡ ನುಡಿಯೇ, ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ, ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ, ಬಿಡು ಕಡು ಬೆಡಗಿ ನೋಳುಡು ಪಡೆ ಪತಿ ಮುಖಿ, ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ, ಬಿಡು ಕಡು ಬೆಡಗಿ ನೋಳುಡು ಪಡೆ ಪತಿ ಮುಖಿ, ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ. ಸುಮಾ ಅವರು ಬಂದೆ. ಮತ್ತೆ ಯಾರಿದ್ದಾರ? ಮಂಜುಳಾ ಅವರಿದ್ದಾರೆ. ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ, ನಿನ್ನೊಡೆಯನ ಪೆಸರೊಡ ನುಡಿಯೇ, ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ, ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ, ಬಿಡು ಕಡು ಬೆಡಗಿ ಉಡುಪಡೆ ಪತಿ ಮುಖಿ, ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ, ಮಂಜುಳಾ ಇವರು ಹೇಳಿ. ನಿನ್ನೊಡೆಯನ ಪೆಸರೊಡ ನುಡಿಯೇ, ಫಸ್ಟ್ ಹೇಳಿ. ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ, ಹೇಳಿ. ಶ್ರುತಿಯಲ್ಲಿ ಹೇಳಿ. ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ, ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ, ಬಿಡು ಕಡು ಬೆಡಗಿ ತಡೀರಿ. ಶ್ರುತಿ ಇಲ್ಲದೆ ದಯವಿಟ್ಟು ಹೇಳ್ತಾ ಇರ್ತೇನೆ ನಾನು ಯಾವಾಗಲೂ, ಶ್ರುತಿ ಇಲ್ಲದೆ ಹಾಡಬೇಡಿ. ಯಾವುದಾದ್ರು ಒಂದು ಶ್ರುತಿ ಇಟ್ಕೊಳ್ಳಿ, ಅದೇ ಅಭ್ಯಾಸ ಆಗಿಬಿಡ್ತದೆ. ಆಮೇಲೆ ಯಾವ ಶ್ರುತಿಯಲ್ಲಿ ಹಾಡ್ತಾ ಇದ್ದೀರಿ? ವೈಟ್ 4
ಆ ವೈಟ್ 4. ವೈಟ್ ಫೋರಲ್ಲಿ ಇಲ್ಲ, ಹಾಡು ಇಲ್ಲಲ್ಲ ನೀವು, ಇಲ್ಲವೇ ಇಲ್ಲ, ಸ್ವಲ್ಪನೂ ಇಲ್ಲ. ನಾ ಇಟ್ಕೊಂಡಿದ್ದೇನೆ ಇಲ್ಲಿ ವೈಟ್ ಫೋರ್. ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ ನುಡಿಯೇ. ಮತ್ತೆ ಮಧ್ಯ ತಾಳಗಳನ್ನೆಲ್ಲ ಬಿಡುದು ಒಂದು ಲೆಕ್ಕಾಚಾರಕ್ಕೆ ಬಿಡಿ. ತಾಳವೇ ಇಲ್ಲ ನೀವು ಹೇಳೋ ಪದ್ಯಕ್ಕೆ, ತಾಳ ಲಯದ ಗಂಧವೇ ಇಲ್ಲ. ತಾಳಕ್ಕಾದ್ರೂ ಹೇಳಿ, ನೀವು ರಾಗ ತಪ್ಪಿದ್ರು ಆ ತಾಳದ ಬಂಧದೊಳಗಾದ್ರೂ ಇರಲಿ. ನಮ್ಮ ಪ್ರಯತ್ನ ಅದೇ ಅಲ್ವಾ ಇರೋದು. ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ ಬಿಡು ಕಡು ಬೇಡ ಏನೊಳುಡು ಪಡೆ ಪತಿ ಮುಖಿ ನುಡಿಯೇ ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ. ಕ್ಲೀನ್ ಆಗಿ ಸಿಗ್ತಾ ನೋಡಿ. ಅದು ಏನಾದ್ರೂ ಗೊಂದಲ ಉಂಟಾ ತಾಳದಲ್ಲಿ, ರಚನೆಯಲ್ಲಿ? ನಮ್ಗೆ ಬಾಯಿ ಹೊರಳದೆ ಏನಾದ್ರೂ ತಟಪಟ ಗಡಗುಡು ಬಿಡಿ ಗಿಡಿ ಗಡ ಎಲ್ಲ ಆಗ್ಬೇಕಷ್ಟೇ ಅಲ್ಲದೆ ಅಲ್ಲಿ ಏನಾದ್ರೂ ಒಂದು ಕೊಸರು ಉಂಟಾ ನೋಡಿ ತಾಳದಲ್ಲಿ. ಬಡ್ಡ ನಡುವಿನ ಜಡ್ಡ ಬಿಡಿ ನಡೆದುದು ಕೊಡ್ಡ ಬಿಡು ಕಡು ಬೆಡಗಿನ ಉಡುಪಡೆ ಪತಿ ಮುಖಿ ನುಡಿಯೇ 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 ನಿನ್ನೊಡೆಯನ ಬೆಸರೊಡ ನುಡಿಯೇ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ನಮಗೆ ತಾಳ ಬಿಡಬೇಕು ಅಂದ್ರೂ ತಾಳ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ಥರ ಇದೆ ಅದು ರಚನೆ. ನೋಡು ಹಾಡಿ ಸುಮಾರು. ನುಡಿಯೇ ನಿನ್ನೊಡೆಯನ ಬೆಸರೊಡು ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ ಬಡ ನಡುವಿನ ಜಡ ಪಿಡಿ ನಡೆದುದ ಹಲೋ ಬಡ ನಡುವಿನ ಜಡ ಪಿಡಿ ನಡೆದುದು ಕೂಡ. ಇಲ್ಲ, ಸರಿಯಾಗ್ಲಿಲ್ಲ. ಅದಲ್ವಾ? ಸುಮಾ ಅವರೇ, ನುಡಿಯೇ ಅಂತ ಹೇಳುವಾಗಲೇ ತಾಳದಲ್ಲಿಲ್ಲ ನೀವು. ನುಡಿಯೇ ನಿನ್ನೊಡೆಯನ ಅಂತ ಹೇಳುವಾಗಲೇ ತಾಳ ಹೋಯ್ತು. ಹೇಳಿ, ನನ್ನ ಕೈಯನ್ನು ನೋಡಿ ಸ್ವಲ್ಪ ಮತ್ತೆ ಹೇಳಿ. ನುಡಿಯೇ ನಿನ್ನೊಡೆಯನ ಕರೆಕ್ಟ್. ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ ತಾಳ ಹೋಯ್ತಲ್ಲ, ತಾಳ ಹೋಯ್ತಲ್ಲ. ನಿನ್ನೊಡೆಯನ ಬೆಸರೊಡ ನುಡಿಯೇ ಬಡ ನಡು ಅಲ್ಲೇ ತಗೊಳ್ಬೇಕು. ಇಲ್ದಿದ್ರೆ ಎಲ್ಲೆಲ್ಲ ತಗೊಂಡ್ರೆ ತಾಳ ಹೇಗಿರುತ್ತೆ? ಬಡ ನಡು ಅಥವಾ ಕರೆಕ್ಟಾಗಿ 2 ಆವರ್ತೋ 1 ಆವರ್ತೋ ಬಿಡಬೇಕು. ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ ಬಿಡು ಕಡು ಬೆಡಗಿನೊಳುಡು ಪಡೆ ಪತಿ ಮುಖಿ ನುಡಿಯೇ. ಹೇಳಿ ಫಸ್ಟಿಂದ ಹೇಳಿ. ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ ಬಡ ನಡುವಿನ ಜಡ ಪಿಡಿ ನಡೆದುದ ಕೊಡ ಬಿಡು ಕಡು ಬೆಡಗಿನೊಳುಡು ಪಡೆ ಪತಿ ಮುಖಿ ನುಡಿಯೇ ಇಲ್ಲ, ನಡುವಿನ ಜಡ ಪಿಡಿ ನಡೆದುದು ಕೊಡ 1 2 3 4 ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ ಬಿಡು ಕಡು. ನೀವು ತಗೊಳ್ಳುವಾಗ ಮಧ್ಯ ಎಷ್ಟೋ ತಾಳ ಲಯ ಹೋಗಿರುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ. ಅದನ್ನು ಕರೆಕ್ಟ್ ಮಾಡ್ಕೊಳ್ಬೇಕು. ನಿಮಗೆ ಲಯ ಇಲ್ಲದೇ ಅಲ್ಲ, ಕೇರ್ಲೆಸ್ಸಿಂದಾಗಿ ಆಗ್ತಾ ಇರೋದು. ತಾಳದ ಬಗ್ಗೆ ಗಮನ ಕೊಡದೆ ಆಗೋದು. ಆದರೆ ಲಯವೇ ಇಲ್ಲದಿದ್ದ ಹಾಗೆ ಮಾಡ್ತೀರಿ ನೀವು. ನಿಮ್ಗೆ ಲಯ ಇದೆ,
ತಾಳದ ಜ್ಞಾನ ಇದೆ, ಆದರೆ ನಿಮ್ಮದು ತಾಳಕ್ಕೆ ಸಿಗ್ತಾ ಇಲ್ಲ ಪದ್ಯ. ಬಡ್ಡ ನಡುವಿನ ಜಡ್ಡ ಪಿಡಿ ನಡೆದುದು ಕೊಡು, ಬಡ್ಡ ನಡುವಿನ ಜಡ್ಡ ಪಿಡಿ ನಡೆದುದು ಕೊಡ, ಬಿಡು ಕಡು ಬೆಡಗಿನ ಉಡುಪಡೆ ಪತಿ ಮುಖಿ ನುಡಿಯೇ ನುಡಿಯೇ. ಹೇಳಿ ಬಡ ನಡುವಿನ, ಅಲ್ಲಿಂದ ಹೇಳಿ. ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ, ಬಿಡು ಕಡು ಬೆಡಗಿನೊಳುಡು ಪಡೆ ಪತಿ ಮುಖಿ ನುಡಿಯೇ, ನಿನ್ನೊಡೆಯನ ಪೆಸರೊಡ ನುಡಿಯೇ, ನಿನ್ನೊಡೆಯನ. ಅಂದ್ರೆ ನೀವು ಪದ್ಯ ಹೇಳಿಯೂ ತಾಳಕ್ಕೆ ಇಲ್ದಿದ್ರೆ ಅದು ಯೂಸ್ ಇಲ್ಲ ಅಂತ. ಎಷ್ಟೇ ಒಳ್ಳೆ ಸ್ವರ ಇದ್ರು ಹಾಗಾಗ್ತದೆ. ಸುಲಭದ ಪದ್ಯ ಕಷ್ಟ ಮಾಡ್ಕೊಂಡಾಗ ಆಗತ್ತೆ. ಸುಮಾ ಅವರು, ನನ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಕಣ್ಣು ಅಂದ್ರೆ ಸ್ವಾಭಾವಿಕ ಏಜ್, ಅದು ಝೂಮ್ ಮಾಡ್ಕೊಂಡಿರ್ತೀನಲ್ಲ, ಝೂಮ್ ಮಾಡಿದವಾಗ ಮುಂದಿನ ಸಾಹಿತ್ಯ ಕಾಣಿಸಲ್ಲ. ಅದನ್ನ ಹಿಂಗ್ ಮಾಡುವಷ್ಟರಲ್ಲಿ ಅದ್ ಏನೋ ಆಗತ್ತೆ. ಅದು ಬರ್ಕೊಂಡ್ರೆ ಸರಿ ಹೋಗಬಹುದು. ಓಕೆ. ನನಗೂ ವಯಸ್ಸಾಯ್ತು, ಹಾಗಾಗಿ ನಾನು ಏನು ಹೇಳುದಿಲ್ಲ. ನಾವು ಒಪ್ಕೋತೀವಿ, ಪ್ರಾಮಾಣಿಕವಾಗಿ ಒಪ್ಕೋತೀವಿ, ಏನ್ ತೊಂದ್ರೆ ಇಲ್ಲ. ಕಣ್ಣು ಕಾಣುವುದಿಲ್ಲ, ಏನ್ ಮಾಡುದು. ಅದೇ ಅದು ಝೂಮ್ ಮಾಡ್ಕೊಂಡ ತಕ್ಷಣ 2 ವರ್ಡಿಗೆ ಆ ಲೈನ್ ಮುಗ್ದು ಹೋಗ್ಬಿಡುತ್ತೆ. 3ನೇ ಲೈನ್ ನಾವು ಹಿಂಗ್ ಹುಡ್ಕೋ ಅಷ್ಟರಲ್ಲಿ ತಾಳ ಎಲ್ಲೋ ಹೋಗ್ಬಿಟ್ಟಿರುತ್ತೆ. ನೋ ಕಮೆಂಟ್ಸ್ ಅದಕ್ಕೆ. ಏನ್ ಮಾಡಕ್ಕಾಗಲ್ಲ ಅಲ್ಲ. ಸರಿ ಅದು. ಇದು ಪದ್ಯ ಎಲ್ಲರೂ ಭಯಪಟ ಮಾಡ್ಬೇಕು. ಈ ಪದ್ಯವನ್ನು ಒಳ್ಳೆ ಓಕೆ ಓಕೆ. ಹಾ, ಮಂಜಾತ್ ಭಟ್ರು. ಹಾ, ಬಂದೆ. ಶ್ರುತಿ ಇಟ್ಕೊಳ್ತೀರಾ? ಗುರುಗಳೇ, ಶ್ರುತಿ ಬೇರೆಯವರೊಟ್ಟಿಗಿದೆ ಪೆಟ್ಟಿಗೆ. ಇಡ್ಬೇಕಾ? ಹಾ, ಇಡಿ ಅನಂತ ಅವ್ರೆ. ಕೇಳ್ತಾ ಇದೆಯಾ? ಹಾ, ಕೇಳಿಸ್ತಾ ಇಲ್ಲ, ಆನ್ ಮಾಡಿ. ಹಾ, ಈಗ ಕೇಳಿಸ್ತಾ ಇದೆ. ನೋಡಿ ನುಡಿಯೇ ನಿನ್ನೊಡೆಯನ ಪೆಸರೊಡ ನುಡಿಯೇ, ನಿನ್ನೊಡೆಯನ ಪೆಸರೊಡ ನುಡಿಯೇ, ಬಡ ನಡುವಿನ ಜಡ ಬಿಡಿ ನಡೆದು ಕೊಡ, ಬಿಡು ಕಡು ಬೆಡಗಿನೊಳುಡು ಪಡೆ ಪತಿ ಮುಖಿ ನುಡಿಯೇ, ನಿನ್ನೊಡೆಯನ ಪೆಸರೊಡ ನುಡಿಯೇ. ಇವರು ಭಾರತೀಯವರು ಹಾಡ್ತಾರ? ಸುಮ್ಮನೆ ಓದಿ ಭಾರತೀಯವರು. ಭಾರತೀಯವರು ಓದಿ. ಹಾ ಸರ್, ಓದ್ತೆ. ನುಡಿಯೇ ನಿನ್ನೊಡೆಯನ ಪೆಸರೊಳು ನುಡಿಯೇ, ನಿನ್ನೊಡೆ ಒಡೆಯನ. ಹಾ, ನುಡಿಯೇ ನಿನ್ನೊಡೆಯನ ಪೆಸರೊಳು ನುಡಿಯೇ, ಬಡು ನಡುವಿನ ಜಡ ಪಿಡ ನಡೆದುದು ಪಡ, ಬಡು ಕಡು ಬೆಳಕಿನ ಪಡೆ ಪತಿ ದುಃಖ ನುಡಿಯೇ,
ಪತಿ ಮುಖಿ ಪತಿ ಮುಖಿ ನುಡಿಯೇ ಸರ್ ಬರ್ಕೊಳ್ಳಿದ್ದಾರೆ. ತೊಂದ್ರೆ ಇಲ್ಲ, ಅದು ಹಾಗೆ ಓದಿ ಓದಿ ಅಭ್ಯಾಸ ಆಗ್ಬೇಕು. ಹಾ ಸಂಜೀವ್ ಆಚಾರ್ಯರು ಓದಿ. ಹಾ ಗುರುಗಳೇ. ಭಾರತೀಯವ್ರು ಮ್ಯೂಟ್ ಮಾಡ್ಕೊಳ್ಳಿ. ಹಾ ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ ಬಿಡು ಕಡು ಬೆಡಗಿನೊಳೊಡು ಕೊಡೆ ಪತಿಮುಖಿ ನುಡಿಯೇ ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ. ಓಕೆ, ನೆಕ್ಸ್ಟ್ ಯಾರಿದ್ದೀರಿ? ಗೋಪಾಲಕೃಷ್ಣ ಭಟ್ರೆ ಓದಿ. ನಮಸ್ತೆ ಗುರುಗಳೇ. ಹಾ ನಮಸ್ತೆ ಅಂದೆ. ನಮಸ್ತೆ. ಓದ್ತೀರಾ? ಹಾ, ಓದ್ತೇನೆ. ನುಡಿಯೇ ನಿನ್ನೊಡೆಯನ ಬೆಸರೊಡ ನುಡಿಯೇ ಬಡ ನಡುವಿನ ಜಡ ಪಿಡಿ ನಡೆದುಡು ಕೊಡ ಬಿಡು ಕಡು ಬೆಡಗಿನೊಳ್ ಉಡುಪಡೆ ಪತಿ ಮುಖಿ ನುಡಿಯೇ. ಗುರುಗಳೇ, ತುಂಬಾ ಜನ ಭಾಗವತರು ದುಡು ಕೊಡ ಅಂತ ಕೇಳಿದ್ದೆ. ಹೌದು, ಅದ್ರಲ್ಲಿ ಸ್ವಲ್ಪ ಗೊಂದಲ ಇದೆ ಅರ್ಥದಲ್ಲೇ. ಏನೋ ಗೊಂದಲ ಇದೆ. ಬಡ ನಡು ಇನ್ನ ಜಡ ಪಿಡಿ ನಡೆದುದು ಕೊಡ ಅಂತ. ನಡೆದುದು ಪಿಡಿ ನಾ ದುಡು ಅಂತಾನೆ ಹೇಳಿದೆ. ದುಡುನ ಗುರುಗಳೇ ಅದು. ಹೌದು, ದುಡು ಅಂತ. ನಾನ್ ದುಡು ಅಂತಾನೆ ಹೇಳಿದೆ. ಹಂಗ ದುದು ಅಂತನ ಅದು? ಹೌದು, ಪಿಡಿ ನಡೆದುದು ಅಂತ. ನಡೆದುದು ಸರಿ 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 ಸರಿ. ನಡೆದದ್ದು ಅಂತ ಅರ್ಥ. ಆದ್ರೆ ಅದು ನಾನು 2-3 ಜನರ ಹತ್ರ ಕೇಳಿದೆ. ಅದರ ಅರ್ಥ ಒಂದು ಪ್ರಾಸಕ್ಕಾಗಿ ಮಾಡಿರುವಂಥದ್ದು, ಅದರ ಅರ್ಥ ಸ್ಪಷ್ಟ ಆಗಲಿಲ್ಲ. ಈಗ ಬಿಡು ಕಡು ಬೆಡಗಿನೋಳ್ ಕೊಡ, ಅದು ಏನು ಅರ್ಥ ಅಂತ ಸ್ಪಷ್ಟ ಆಗುದಿಲ್ಲ. ಅಂದರೆ ಒಟ್ಟಾರೆ ಒಂದು ಅಲ್ಲಿ ಆ ಮುದ್ದಣನ ಪದ್ಯ ರಚನೆಗಳೇ ಹಾಗೆ, ಸ್ವಲ್ಪ ಕೌತುಕ ಅವನ ಪದ್ಯದ ರಚನೆ. ಉಡುಪಡೆ ಪತಿ ಮುಖಿ ಅಂದರೆ ಉಡು ಅಂದರೆ ನಕ್ಷತ್ರ ಅಂತ. ಉಡುಗಳ ನಕ್ಷತ್ರಗಳ ಒಡೆಯ ಯಾರು? ಚಂದ್ರ. ಆ ಚಂದ್ರ ಮುಖಿ ಅಂತ. ಹಾಗೆ ಆ ಜಡನು ಕೆಲವರು ಜಡೆ ಅಂತ ಕೇಳಿದ್ದೆ. ಯಾರು ಜಡ? ಹೌದು, ಅಲ್ಲ ಜಡ ಅಲ್ಲ, ಅದು ಬಡ ನಡುವಿನ ಜಡ. ಹೌದು, ಜಡೆ ಪಿಡಿದು. ಹೌದು, ಹಾಗೂ ಹೇಳ್ತಾರೆ ಜಡೆ ಅಂತ ಕೆಲವರು. ಬಡ ನಡು ಅರ್ಥ ಆಗ್ತದೆ. ಜಡ ಅಂದ್ರೆ ನೀರು ಅನ್ನೋ ಅರ್ಥವೂ ಇದೆ. ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ ಬಿಡು ಕಡು ಬೆಡಗಿನೋಳು ಉಡುಪಡೆ ಪತಿ ಮುಖಿ ನುಡಿ. ಉಡುಪತಿ ಅಂದ್ರೆ ಚಂದ್ರ ಅಂತ. ಉಡುಪಡೆ ಅಂದ್ರೆ ನಕ್ಷತ್ರಗಳು ಸಮೂಹ, ಅದರ ಪತಿ ಯಾರೋ ಅವನು ಅಂಥ ಚಂದ್ರಮುಖಿ ಅಂತ. ಓಕೆ, ಇನ್ನೊಬ್ರು ಯಾವ ಓದ್ತಾರ? ಹೆಬ್ಬಾರು ಗುರುಗಳೇ. ಆಗ್ತದ ಓದ್ಲಿಕ್ಕೆ? ನಾನ್ ಕೇಳಿಸ್ಕೊತೀನಿ. ನಾಳೆ ಮುಂದಿನ ಗುರುವಾರ ಇದ್ರೆ ಓದ್ತೀನಿ ಗುರುಗಳೇ. ಸರಿ ಸರಿ, ಇವತ್ತೇ ಬಂದಿದ್ದೆ ಫಸ್ಟ್. ಸರಿ, ನೆಕ್ಸ್ಟ್ ಪದ್ಯ ಹಾಕ್ತೀರಾ? ಅದಾಯ್ತು. ಇನ್ನೊಂದು ಸುರುಟಿ ಏಕ ಅಂತ ಒಂದು ತಪ್ಪಿ ಹೋಯ್ತು ಈಗ. ಈಗ ಸರಿ ಬಂತಲ್ಲ. ಇತ್ತ ಕೇಳಿ ಮಂತ್ರಿ ಮುಖ್ಯರು ಗೂಢಚಾರ ರಕ್ತ ವಾರ್ತೆಯನ್ನು ಸರಿ. ಇದು ಯಾರಾದ್ರೂ ಓದೋದಾದ್ರೆ ಓದಿ. ಭಾರತೀಯರು ಓದ್ತೀರಾ? ಹಾ, ಸಾಹಿತ್ಯ. ಇತ್ತ ಕೇಳಿ ಮಂತ್ರಿ ಮುಖ್ಯರು ಗೂಢಚಾರ
ಗೂಢಚಾರರಿತ್ತ ವಾರ್ತೆಯನ್ನು ಸರ್ವರು. ಉತ್ತರದಲ್ಲಿ ಮಿಹಿರ ಉತ್ತರದಲ್ಲಿ ಮಿಹಿರ ಭೋಜ ನತ್ತಲಾಟ ದೇಶ ಗಡಿಯ ನೊತ್ತಿದಂಗೆ ಎದ್ದನಂತೆ ಬೆತ್ತನಿಟ್ಟು ಚಿತ್ತವಿಟ್ಟು ಗಮನಿಸುವುದು. ಕೇಳಿ ಮಂತ್ರಿ ಸಂಜು ಆಚಾರ ಓದಿ. ಇತ್ತ ಕೇಳಿ ಮಂತ್ರಿ ಮುಖ್ಯರು ಗೂಢಚಾರರಿತ್ತ ವಾರ್ತೆಯನ್ನು ಸರ್ವರು. ಉತ್ತರದಲ್ಲಿ ಮಿಹಿರ ಭೋಜ ನತ್ತಲಾಟ ದೇಶ ಗಡಿಯ ನೊತ್ತಿದಂಗೆ ಯುದ್ಧನಂತೆ ಬಿಟ್ಟು ಗಮನಿಸುವುದು. ಮಂಜುನಾಥ್ ಭಟ್ರು ಇದನ್ನು ಹಾಡಿ. ಯಾರು ಗುರುಗಳೇ? ನಾನಾ? ಹೌದು, ಜೋಡಿಯಲ್ಲೇ ಹಾಡಬೇಕು. ಇತ್ತ ಕೇಳಿ ಮಂತ್ರಿ ಮುಖ್ಯರು ವಾರ್ತೆಯನ್ನು ಸರ್ವರು. ಗೂಢಚಾರರಿತ್ತ ವಾರ್ತೆಯನ್ನು ಸರ್ವರು. ಶ್ರುತಿ ಸರ್ವರೋ ಉತ್ತರದಲ್ಲಿ ಮಿಹಿರ ಭೋಜ ಹಾ ಗುರುಗಳೇ, ನೀವು ಏನ್ ಹೇಳ್ರಿ ಹೇಳಕ್ ಕೇಳಲಿಲ್ಲ ನಂಗೆ ಗುರುಗಳೇ. ಹೇಗೆ ಹೇಳುವುದು ಅದು? ಇತ್ತ ಕೇಳಿ ಮಂತ್ರಿ ಮುಖ್ಯರೋ ಗೂಢಚಾರರ್ ಇತ್ತ ವಾರ್ತೆಯನ್ನು ಸರ್ವರು. ಉತ್ತರದಲ್ಲಿ ಮಿಹಿರ ಭೋಜ ಅತ್ತಲಾಟ ದೇಶ ಗಡಿಯ ಒತ್ತಿದಂಗೆ ಎದ್ದನಂತೆ ಚಿತ್ತವಿಟ್ಟು ಗಮನಿಸುವುದು. ಇತ್ತ ಕೇಳಿ ಮಂತ್ರಿ ಮುಖ್ಯರು. ಇತ್ತ ಕೇಳಿ ಮಂತ್ರಿ ಮುಖ್ಯರು ಗೂಢಚಾರರಿತ್ತ ವಾರ್ತೆಯನ್ನು ಸರ್ವರು. ಉತ್ತರದಲ್ಲಿ ಮಿಹಿರ ಭೋಜನತ್ತಲಾಟ ದೇಶ ಗಡಿಯ ಒತ್ತಿದಂಗೆ ಎದ್ದನಂತೆ ಚಿತ್ತವಿಟ್ಟು ಗಮನಿಸುವುದು. ಇತ್ತ ಕೇಳಿ ಮಂತ್ರಿ ಮುಖ್ಯರು ಸಾರಿ ಸತೀಶರೇ, ಆಯ್ತಾ ಟೈಮು? ಹಲೋ, ಆಯ್ತು, ಎಂಟಾಯ್ತು. ಓಕೆ ಓಕೆ. ಓಕೆ, ಯಾರಿಗಾದ್ರೂ ನಮ್ಮ ಅಭಿಪ್ರಾಯ ಹೇಳ್ಬೋದು? ಹೊಸದಾಗಿ ಬಂದವರಿದ್ದಾರಲ್ಲ ಹೇಳಿ. ಯಾರಿದ್ರೆ ಹೊಸವರು? ಭಾರತೀಯರು ಪುರ
ಭಾರತೀಯರಿದ್ದಾರೆ, ಇನ್ನೊಬ್ರು ರದ್ಯಾ ಅಂತ ಸಿಂಗಾಪುರ್ ಇಂದ ಜಾಯ್ನ್ ಆಗಿದ್ರು, ಅವ್ರು ಹೇಳ್ಬೋದು. ರದ್ಯಾ, ನಿಮ್ಮ ಅಭಿಪ್ರಾಯ ತಿಳಿಸ್ಬೋದಾ? ಏನ್ ಕಲ್ತಿರಿ ಇಲ್ಲಿ? ಸಿಂಗಾಪುರದವರು. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಆಕ್ಚುಲಿ ಗೊತ್ತಿರ್ಲಿಲ್ಲ, ಫಸ್ಟ್ ಟೈಮ್ ಜಾಯ್ನ್ ಆದ್ವಿ. ಬಟ್ ನೋಡಿದಾಗ ಗೊತ್ತಾಯ್ತು, ಇಷ್ಟು ಏಜ್ ಅಲ್ಲಿ ಹೀಗೆ ಇಂಟ್ರೆಸ್ಟ್, ಇಷ್ಟು ಟ್ಯೂನ್ ಆಗಿ ಆ ಮುದ್ದನ್ನು ನಾವು ಕನ್ನಡ ಅಂದ್ರೆ ಚಿಕ್ಕದಿರೋ ಕ್ಲಾಸ್ ಅಲ್ಲಿ ಕಲ್ತಿದ್ವಲ್ವಾ, ಆ ಕಾಲದನ್ನ ಲಿಪಿ ಇಟ್ಕೊಂಡು ಓದಂಗ ಅನ್ಸುತ್ತೆ. ನನ್ಗಂತೂ ತುಂಬಾ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನಾನು ಜಾಯಿನ್ ಮಾಡಿರೋದು ಮಗಳಿಗೋಸ್ಕರ, ಭರತನ ಐ ಮೀನ್ ಯಕ್ಷಗಾನದ್ದು ಒಂಚೂರು ಕಲೆ ಗೊತ್ತಾಗ್ಲಿ ಅಂತ. ಬಟ್ ಇದು ಮಾತ್ರ ಲೈಕ್ ತುಂಬಾ ಚೆನ್ನಾಗಿದೆ. ನಂಗೆ ಮೋಸ್ಟ್ಲಿ ನಾನೇ ಜಾಯಿನ್ ಅಂದ್ರೆ ಕೇಳಲಿಕ್ಕೆ ಅಟ್ಲೀಸ್ಟ್ ನಮ್ಗೆ ನೆನಪಾಗತ್ತೆ ಏನೇನು ಹೇಳ್ತಾ ಇದ್ದೀರಾ ಏನು ಅಂತ. ಬಟ್ ಐ ಮೀನ್ ತುಂಬಾ ಇಷ್ಟ ಆಯ್ತು. ಹಾಗೆ ಸ್ವಲ್ಪ ನಿಜ ಐ ಮೀನ್ ಮೋಟಿವೇಶನ್ ಇದೆ ತುಂಬಾ, ಇದರಿಂದ ತುಂಬಾ ಮೋಟಿವೇಶನ್ ಇದೆ. ನನಗೆ ನಿಜವಾಗೂ ಗೊತ್ತಿರ್ಲಿಲ್ಲ ಈ ತರ ಒಂದು ಗ್ರೂಪ್ ಮಾಡ್ಕೊಂಡು ಫ್ರೀ ಆಗಿ ಎಲ್ಲರಿಗೂ ಹೇಳ್ಕೊಡೋದು ಲಿಟ್ರಲಿ ತುಂಬಾ ಒಳ್ಳೆ ಮೋಟಿವೇಶನ್ ಅನಿಸ್ತು. ಸಾಧಾರಣ ಒಂದು 2.5-3 ವರ್ಷದಿಂದ ಇದು ವಾಚಿಕ ಅಧ್ಯಯನ ನಡೀತಿದೆ. ಬೇರೆ ಬೇರೆ ಸಂಘವನ್ನು ತಗೊಂಡು ಇವಾಗ ಮಟ್ಟು ಮತ್ತು ರಾಗಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ. ಒಂದು ಇದು ಪ್ರತಿ ಗುರುವಾರ ನಡೆಯುತ್ತೆ. ಓಕೆ, ಅದ್ರ ಜೊತೆಗೆ ಬೇರೆ ಕ್ಲಾಸ್ಗಳು ನಡೆಯುತ್ತೆ. ಭಾಗವತಿಗೆ, ಚೆಂಡೆ, ಮದ್ದಳೆ, ನಾಟ್ಯ ಅಂತ, ಅದು ಬೇರೆ ಬೇರೆ ತೆಂಕುತಿಟ್ಟಿದೆ, ಬಡಗುತಿಟ್ಟಿದೆ. ಬೇರೆ ಬೇರೆ ಗುರುಗಳು ಬೇರೆ ಬೇರೆ ಇದಕ್ಕೆ ಇರ್ತಾರೆ. ಪಾಠಕ್ ಸರ್ ಅವರು ಚೆಂಡೆ, ಮದ್ದಳೆ, ಭಾಗವತಿಗೆ ಅದು ಮಾಡ್ತಾರೆ. ಮತ್ತೆ ಇದು ಪ್ರತಿ ಗುರುವಾರ ಇರುತ್ತೆ. ಆತರ ಚೆನ್ನಾಗಿದೆ ಸರ್. ತುಂಬಾ ಐ ಮೀನ್ ತುಂಬಾ ಇಷ್ಟ ಆಯ್ತು. ಒಂದ್ಸತಿ ಊರಲ್ಲಿ ಇದು ಕೇಳಿದಾಗ ಆಯ್ತು ನನಗೆ, ಯಕ್ಷಗಾನದಲ್ಲಿ ಭಾಗವತಿಗೆ ಕೇಳಿದಾಗ ಆಯ್ತು. ನನ್ಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಅಟ್ಲೀಸ್ಟ್ ನನ್ಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ಮಕ್ಳಿಗೆ ಗೊತ್ತಿರಲಿ ಅಂತ ಕಳ್ಸಿದ್ರೆ. ಬಟ್ ನಮ್ಗೆ ಇಂಟ್ರೆಸ್ಟ್ ಬರ್ತಾ ಇದೆ ಕೇಳಿಸ್ಬೇಕು ಅಂತ. ನಿಜವಾಗ್ಲೂ ಇಷ್ಟ ಆಯ್ತು. ಓಕೆ, ಆದಷ್ಟು ಲಿಂಕ್ ಫಾರ್ವರ್ಡ್ ಮಾಡಿ ನಿಮ್ಮ ಗ್ರೂಪ್ಗೆ. ಅಲ್ಲಿ ಸಿಂಗಾಪುರಲ್ಲಿ ಕೆಲವರು ಇದ್ದಾರೆ ಕನ್ನಡ ಸಂಘದವರಿಗೆಲ್ಲ. ಹೌದೌದು, ಕಳಿಸ್ತೇನೆ. ಶೋರ್, ನೀವು ಸಪ್ರೇಟ್ ಆಗಿ ನಾನು ನಿಮ್ಗೆ ಪಿಂಗ್ ಮಾಡ್ತೇನೆ ಸರ್ ಇದ್ರಲ್ಲಿ. ಆಯ್ತಾ? ಆಯ್ತು ಸರ್, ಥ್ಯಾಂಕ್ ಯು ಸರ್. ನೀವು ಯಾವ ಪ್ಲೇಸ್ ನಿಮ್ದು? ನೀವು ಕಾರ್ಕಳನೇನಾ? ನಮ್ದು ಬಂಟ್ವಾಳ, ಬೆಳ್ತಂಗಡಿ. ಓ, ಇದು ಎಲ್ಲ ಕಡೆಯಿಂದ ಅಂದ್ರೆ ಡಿಫ್ರೆಂಟ್ ಜಾಗದಿಂದ ಜನ ಇದ್ದಾರೆ ಅನ್ಸುತ್ತಲ್ವಾ ಈ ಗ್ರೂಪ್? ನಾನು ಇರೋದು ಬೆಂಗಳೂರಲ್ಲಿ. ಓ, ಬ್ಯಾಂಗ್ಳೂರಿಂದ ಜಾಯ್ನ್ ಆಗ್ತಿದ್ದೀರಾ? ಸರಿ ಸರಿ. ನೆಕ್ಸ್ಟ್ ಯಾರಿದ್ದಾರೆ ಅಭಿಪ್ರಾಯವನ್ನು ಹೇಳುವವರು? ಭಾರತಿ ಯಾರದು? ನಮಸ್ತೆ ಸರ್. ನಮಸ್ತೆ, ನಿಮ್ಮ ಪರಿಚಯ? ನಾನ್ ಭಾರತಿ ಹೆಗಡೆ ಅಂತ, ಸಿರ್ಸಿಯಿಂದ. ಸಿರ್ಸಿಯಿಂದ. ಹಾ, ನಾನು ಈಗ ನಾದಾವಧಾನದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೆ ಇವಾಗ. ಈಗ ಏಕತಾಳ ಕಲಿಸಿದ್ರು ನಮ್ಗದು. ಇವಾಗ ಸ್ವಲ್ಪ ಹೆಚ್ಚಿನ ಅರ್ಥ ಆಯ್ತು. ಈಗ ಇದು ಬೇರೆ ಬೇರೆ ರಾಗದಲ್ಲೂ ಅಂದ್ರೆ ಬೇರೆ ಬೇರೆ ತರ ಮಾಡಿ ಇದನ್ನ ಆಡ್ಬೋದು ಅಂತ ಗೊತ್ತಾಯ್ತು ಇವತ್ತು ಸ್ವಲ್ಪ. ಓಕೆ, ನಿಮ್ಮ ಕಲಿಕೆಗೆ ಪೂರಕವಾದಂತ ಆನ್ಲೈನ್ ಮೆಟೀರಿಯಲ್ಸ್, ಕೋರ್ಸ್ ಮೆಟೀರಿಯಲ್ಸ್ ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡಬಹುದು. ನಿಮ್ಮ ಕಲಿಕೆಗೆ ಸ್ವಲ್ಪ ಮಾಡ್ಬೋದು. ಓಕೆ, ರಾಗ ಮತ್ತು ಮಟ್ಟುಗಳ ಸಂಗ್ರಹಣೆ ಸ್ವಲ್ಪ ಮಾಡಿಬಿಟ್ಟಿದ್ದೇನೆ. ಅದರಲ್ಲಿ ನಿಮ್ಗೆ ರೆಫರೆನ್ಸ್ ಮಾಡಬಹುದು. ಹೆಚ್ಚಿನದಕ್ಕೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಅಡ್ಡಿಲ್ಲ ಅಡ್ಡಿಲ್ಲ. ಓಕೆ 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 ಸರ್, ಥ್ಯಾಂಕ್ ಯು. ಓಕೆ, ಹಾಗಾದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದ್ರದ್ದು ಕಾಪಿ ಅಲ್ಲಿನೇ ಇರುತ್ತೆ, ಮತ್ತೆ ನಮ್ಮ ಕೋರ್ಸ್ ಅಲ್ಲಿ ಕೂಡ ಇರುತ್ತೆ. ಆಯ್ತು ಸರ್. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಪಾಠಕ್ ಸರ್ ಅವರಿಗೂ. ಓಕೆ ಓಕೆ, ಮುಂದಿನ ವಾರ ಸಿಗೋಣ. ಆದಷ್ಟು ಬರುವಾಗ ಒಂದು 4 ಮಂದಿಯನ್ನು ಕರ್ಕೊಂಡು ಬನ್ನಿ, ಆಯ್ತಾ? ಬರಬೇಡಿ. ಬರುವಾಗ ಯಾರು ಸಿಗುದಿಲ್ಲ, ದಾರಿ ಇಲ್ಲ. ಥ್ಯಾಂಕ್ ಯು ಸರ್. ಶುಭರಾತ್ರಿ.